ಓಂ ಶ್ರೀ ಭಗವತೆ ವಾಸುದೇವಾಯ. ನಾವು ತಾವೆಲ್ಲರೂ ದಂಪತಿಗಳು ಮಾಡಿದಂತ ಹೋಮ ವಿಶೇಷವಾಗಿ ಭಗವಂತನಿಗೆ ನೇರವಾಗಿ ಸರಿಯಾಗಿ ಇಟ್ಕೊಳಕ, ತುದಿಗೆ ಇಟ್ಕೊಳಕ. ಓಂ ಮಹಾಜ್ವಾರಾಯ ವಿದ್ಮಃ ಅಗ್ನಿಮತನಾದಿಯನ್ನೋ ಅಗ್ನಿ ಪ್ರಚೋದಯಾತ್ ಸ್ವಾಹ. ಓಂ ಅಗ್ನಿದೇವಾಯ ನಮಃ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಆನಶೃಣ್ವನ್ನೋ ತಪಸ್ವಿನಾಯ ಸ್ವಾಹ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಆನಶೃಣ್ವನ್ನೋ ತಪಸ್ವಿನಾಯ ಗಣಪತಿಂ ವವಾಮಹಂ ಕವಿಂ ಕವೀನಾಮವಶ್ಯವಸ್ತುಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಆನಶೃಣ್ವನ್ನೋ ತಪಸ್ವಿನಾಯ ಸ್ವಾಹ. ಸ್ವಾಮಿಯ ಒಂದು ಕ್ಷೇತ್ರ ಪಾಲಕನಾಗಿ ಗರುಡಾಂಜನೇಯ ಇದ್ರೆ ವಿಶ್ವಕ್ಸೇನ ಬಂದು ಈ ಓಂ ತತ್ಪುರುಷಾಯ ವಿದ್ಮಃ ವಿಷ್ಣುಭಕ್ತಾಯ ಧೀಮಹಿ ತನ್ನೋ ವಿಶ್ವಕ್ಸೇನ ಪ್ರಚೋದಯಾತ್ ಸ್ವಾಹ. ವಿಷ್ಣುಭಕ್ತಾಯ ಧೀಮಹಿ ತನ್ನೋ ವಿಶ್ವಕ್ಸೇನ ಪ್ರಚೋದಯಾತ್ ಸ್ವಾಹ. ಓಂ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ನಾಗಮಾತ್ರಂ ದೇವಾನಾಂ ದೇವನಾಥಂ ಯೋಗಂ ಕುರುವೇ ಸುಗಂಧಜಾಂ ಸಮರ್ಪಯಾಮಿ. ಈ ದೇವತಾಭ್ಯೋ ನಮಸ್ಯಾಂ. ಯದೇ ಖಲು ರಂಗನಾಥ ಸ್ವಾಮಿ ಪೂಜಾಂ ಗತಾಭ್ಯೋ ನಮಸ್ಯಾಂ. ತಸ್ಯೋ ಪ್ರವರ್ತಂ. ಓಂ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ನಮಃ. ಹಾಗೆ ಅಂತ ಹೇಳಿ ಭಗವಂತನ ಮೂಲವನ್ನು ಅರಿಸ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಬಹಳ ಖುಷಿ ಆಯ್ತು ಈ ವಾತಾವರಣ, ಈ ಪರಿಸರ ಇದೆಲ್ಲ ನೋಡಿ. ಮುಂದಿನ ಸರಿ ನನಗೆ ಇಲ್ಲಿ ಕರೆಯಬೇಕು ಹಾಗೆ ಅಂತ ಹೇಳಿದ್ರೆ ಅಲ್ಲಿನ್ನೂ ದೇವಸ್ಥಾನ ನಿಧಾನಕ್ಕೆ ರಂಗನಾಥ ಮಾಡಿಸ್ಕೊಳ್ತಾನೆ. ಇಲ್ಲೊಂದು ಕಲ್ಲಿನ ಸುಂದರವಾದ ನಮ್ಮ ತಿಪ್ಪೇಸ್ವಾಮಿಯವರೆಲ್ಲ ಬಂದಿಲ್ಲ. ಅವರು ಬಂದರೆ ಅವ್ರಿಗೂ ಹೇಳಿ ಇವತ್ತೇ ಅಡಿಪಾಯ ಅಂತ ತಿಳ್ಕೊಳ್ಳಿ. ನಮ್ಮ ತಡಕಲೂರು ಸ್ವಾಮಿಗಳು ಬಂದಿದ್ದಾರೆ, ಇವತ್ತೇ ಒಂದು ಅಡಿಗಲ್ಲ ಹಾಕ್ಸಿ. ಇಲ್ಲೇ ಏನು ತರಲೇ ಇಲ್ಲಲ್ಲ? ಒಳ್ಳೆ ಕೆಲಸ ಮಾಡ್ಬೋದಲ್ಲ? ಕ್ಯಾದಿ ಗುಂಟೆ ಇತ್ತೀಚೆಗೆ ಖ್ಯಾತೆ ಕುಂಟೆ ಆಗಿದೆ. ಅದರಿಂದ ಭಗವಂತನ ಆವಾಸ ಸ್ಥಾನ ಆಗಬೇಕು. ಹಾಗೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸುಗಳು ತಿಳಿಯಾಗಬೇಕು, ನಿರ್ಮಲವಾಗಬೇಕು. ನಮ್ಮನ್ನೆಲ್ಲ ಇಟ್ಟಿರೋದು ಅವನು ಸೇವೆ ಮಾಡಲಿಕ್ಕೆ. ನಮ್ಮ ಪ್ರತಿಷ್ಠೆಗೆ ನಾವು ಭಗವಂತನನ್ನು ಬಳಸ್ಕೊಳ್ಳುವಂಥದ್ದು ಅಕ್ಷಮ್ಯ.
ಎನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ ಅನ್ನುವಂಥ ಮಾತನ್ನ ವಚನ. ಎಲ್ರು ಈ ಕಡೆ ನೋಡಿ. ಬೇಕು ಭಗವಂತನ ಮುಂದೆ ನಿಮ್ಮ ಯಾವ ಆಟಗಳು ನಡೆಯೋದಿಲ್ಲ. ಅದರಿಂದ ನಮ್ಮ ಆಟಗಳನ್ನೆಲ್ಲ ಮುದುರಿಟ್ಟು ಭಗವಂತನ ಆಟ ನೋಡಬೇಕು ನಾವು. ಅವನ ಲೀಲೆ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ನಿಮ್ಮ ಜೊತೆ ಶ್ರೀಮಠ ಯಾವತ್ತಿಗೂ ಇರುತ್ತೆ. ಮತ್ತು ಅಲ್ಲಾರಿದ್ದಾರೆ ಅವ್ರನ್ನೂ ನೀವು ಕರೀರಿ. ಆ ಮುಖಂಡರುಗಳ್ನು ವಿಶ್ವಾಸಕ್ಕೆ ತಗೊಳ್ಳಿ. ಬರೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ವು. ಆದರೆ ನೀವು ಕರೆದು ಮಾಡಬೇಕು. ದೇವರು ಅಂತ ಹೇಳಿದ್ರೆ ನಿಮ್ಮ ಮನೆ ಸೊತ್ತಲ್ಲ, ಎಲ್ಲರಿಗೂ ಸೇರಿದವನು ರಂಗನಾಥ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ದೇವಾಲಯವನ್ನು ಪ್ರಾರಂಭ ಮಾಡಿ ಬಹಳ ಸುಂದರವಾಗಿ ನೀವು ನಿರ್ಮಾಣ ಮಾಡುವಂಥ ಒಬ್ಬ ಒಳ್ಳೆ ವಾಸ್ತುಶಿಲ್ಪಿಯನ್ನು ಕರೆದು, ಒಬ್ಬ ಒಳ್ಳೆ ಸ್ಥಪತಿಯನ್ನು ಕರೆದು ಕಲ್ಲಲ್ಲೇ ಕಟ್ಟಬೇಕು. ತುಂಬ ಚೆನ್ನಾಗಿ ಮಾಡಬೇಕು ಈ ದೇವಸ್ಥಾನ. ಅದಾದಷ್ಟು ಬೇಗನೆ ರಂಗನಾಥ ನಿಮಗೆ ಆ ಶಕ್ತಿಯನ್ನು, ಆ ಸಂಕಲ್ಪವನ್ನು ನಿಮ್ಮ ಹೃದಯದಲ್ಲಿ ಮೂಡಿಸ್ಲಿ ಹಾಗೆ ಅಂತೇಳಿ ನಿಮ್ಮೆಲ್ಲರ ಜೀವನದಲ್ಲಿ ಭಗವಂತ ಕರೇಕಲ್ಲು ರಂಗನಾಥ ಸುಖ ಸಮೃದ್ಧಿಯನ್ನು, ಆರೋಗ್ಯಪೂರ್ಣ ಬದುಕನ್ನು ಕರುಣಿಸ್ಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀನಿ. ಚೆನ್ನಾಗಿದ್ದೀರಾ? ನಿಂತ್ಕೊ ಬನ್ನಿ.